ಸೋಂಬೇರಿಗಳು ಗೈಸ್. ಒಂದು ಫ್ಲೋರ್, ಫಸ್ಟ್ ಫ್ಲೋರ್ ಒಂದು ಟೆಂಪಲ್ಗೆ ಹೋಗ್ತಿದ್ದೀವಿ ಅಂದರೆ ಅದೊಂದು ಶಾಂತಿ ಸಿಗ್ಬೇಕಂದ್ರೆ ಅಂದ್ರೆ ತೃಪ್ತಿ ಸಿಗಬೇಕು. ಉಲ್ಟಾ ಕೋಟ್ ಹಾಕೋ ಬಂದು ನಮಗೆ ವಾದಿಸ್ತಿದ್ದಾನೆ. ಅದು ಉಲ್ಟಾ ಕಷ್ಟಪಟ್ಟು IAS ಎಕ್ಸಾಮ್ ಬರೀತಾರಲ್ಲ ಹಂಗೆ ಬರೆದು ಹೋಗ್ತಿದ್ದಾನೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಸಖಿ ವರ್ಲ್ಡ್. ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಹೊಸದಾಗೇನೋ ಯೋಚನೆ ಮಾಡಿ ಹೊಸದಾಗೇನೋ ಸ್ಟಾರ್ಟ್ ಮಾಡ್ಬೇಕಂತಿರ್ತೀವಿ. ಸೊ ಫಸ್ಟ್ ಡೇ ಇಂದನೇ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನನ್ನ ಹೊಸ ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟು ಹಾಗೆ ನಿಮ್ಮ ಪ್ರೀತಿ ಸದಾ ಇರಬೇಕು. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಟೆಂಪಲ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಅದಕ್ಕೆ ನನ್ನ ಫಸ್ಟ್ ಔಟ್ಫಿಟ್ ಬಂದ್ಬಿಟ್ಟು ಇದು. ನಾನು ಯಾವಾಗಲೂ ಟೆಂಪಲ್ ಹೋಗುವಾಗ ಸ್ಯಾರಿ ಹಾಕೋತಿದ್ದೆ, ಬಟ್ ಇವತ್ತು ತುಂಬಾ ಟೆಂಪಲ್ ಹೋಗ್ಬೇಕನ್ನೋ ರೀಸನ್ಗೋಸ್ಕರ ಡ್ರೆಸ್ ಹಾಕೋತಿದ್ದೀನಿ. ಅದು ಅಲ್ಲದೆ ಲೊಕೇಶನ್ ಗೊತ್ತಿಲ್ದಿರೋ ಪ್ಲೇಸ್ಗೆಲ್ಲ ಹೋಗ್ಬೇಕು ಅನ್ಕೊಂಡಿದ್ದೀನಿ. ಸರಿ ಬನ್ನಿ, ಯಾವ ಕಡೆ ಹೋಗ್ತೀನಿ, ಎಲ್ಲ ಹೋಗ್ತೀನಿ, ಹೆಂಗ್ ಹೋಗ್ತೀನಿ ಗೊತ್ತಾಗತ್ತೆ. ನೋಡ್ತೀರಾ ಕಂಜೂಸ್ ಮಗ ಉಲ್ಟಾ ಕೋಟ್ ಹಾಕೋ ಬಂದು ನಮ್ಗೆ ವಾದಿಸ್ತಿದ್ದಾನೆ. ಅದು ಉಲ್ಟಾ ಅಲ್ಲ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. 1 o'clock ಟೆಂಪಲ್ ಹೋಗ್ತಿರೋದು. 1 o'clock 1 o'clock ಮೇಕಪ್ ಅಲ್ಲಿ ಲೇಟ್ ಆಯ್ತು. ಮೈಕ್ ನನ್ನ ಹತ್ರ ಇದೆ, ನಿನ್ ವಾಯ್ಸ್ ಕೇಳಲ್ಲ ಬಿಡು. ಸೊ ಇವಾಗ ಫಸ್ಟ್ 3 ಟೆಂಪಲ್ ಪ್ಲಾನ್. ಸರಿ ಬತ್ತು ಕ್ಯಾಮರಾಮ್ಯಾನ್. 3 ಟೆಂಪಲ್ ಪ್ಲಾನ್ ಮಾಡಿದೀವಿ. ಇವಾಗ ಫಸ್ಟ್ ಬನಶಂಕರಿ ಟೆಂಪಲ್ ಹೋಗ್ಬೇಕಂತ ಪ್ಲಾನ್ ಮಾಡಿದೀವಿ. ಬನ್ನಿ ನೋಡೋಣ. ಬಸ್ಸಲ್ಲಿ ಇದೀವಿ. ಇವಾಗ ಇಲ್ಲಿಂದ ಡೈರೆಕ್ಟ್ ಬನಶಂಕರಿಗೆ ಹೋಗ್ಬಿಟ್ಟು ಬಸ್ಸಲ್ಲಿ ಇಷ್ಟು ಜನರು ಮಿಡ್ಲಲ್ಲಿ ನಿಂತ್ಕೊಂಡು ವ್ಲಾಗ್ ಮಾಡ್ತಿದೀನಿ. ಗ್ರೇಟ್ ಗ್ರೇಟ್ ಗ್ರೇಟ್. Hello, welcome to my YouTube channel, guys. ಫೈನಲಿ ನಾವು ಟೆಂಪಲ್ ರೀಚ್ ಆಗಿದೀವಿ. ಕ್ಯೂ ಇದೆ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಬಂದ ಒಳಗ್ ಹೋಗಕ್ ಇವತ್ತಂತ ಆಗಲ್ಲ, ಸಂಜೆವರೆಗೂ ಆಗುತ್ತೆ ಅನ್ಸುತ್ತೆ ಇದು. ಸಂಜೆವರೆಗೆ ಆಗುತ್ತೆ. ಮೂಲೆ ಪೋದು ಕಾಯಿಲೆ ಹೊರಗಡೆಯಿಂದನೇ ಕೈ ಮುಗಿಸ್ಕೊಂಡ್ ಬರೋಣ. ನಿಜವಾಗ್ಲೂ ನ್ಯೂ ಇಯರ್ ಆಗಿರೋದಕ್ಕಿಂತ ಏನೋ ರೆಸೊಲ್ಯೂಷನ್ ಅದು ಇದು ಅಂತ ಅನ್ಕೊಂಡ್ ಬಂದಿರ್ತಾರೆ. ಹಂಗಾಗಿ ಒಳಗಡೆ ದರ್ಶನ ಮಾಡಕ್ ಹೋಗಕ್ ಆಗ್ತಿಲ್ಲ. ಮಿನಿಮಮ್ ಹೋದ್ರುನು 4 o'clock 5 o'clock ಹೋಗಿ ರೀಚ್ ಆಗ್ತೀವಿ ಅನ್ಸುತ್ತೆ. ಅಂತ ಇಲ್ಲಿ ಬಂದ್ವಿ, ಫುಲ್ ಕಾಣ್ಸಕ್ ಆಗಲ್ಲ ಅನ್ಸುತ್ತೆ. ಗೈಸ್ ಏನಂದ್ರೆ ಲೈಕ್ ನ್ಯೂ ಇಯರ್ ಅಂದ್ರೆ ಇಯರ್ ಸ್ಟಾರ್ಟ್ ಆದಾಗ ಅಥವಾ ಬರ್ಡೇ ಟೈಮಲ್ಲೂ ಅಷ್ಟೇ ನಾವು ಫಸ್ಟ್ ಟೆಂಪಲ್ ಬರ್ತೀವಿ. ಎಲ್ರದ್ದು ಏನ್ ಥಿಂಕಿಂಗ್ ಇರುತ್ತೆ, ಏನಕ್ಕೆ ಹೋಗ್ಬೇಕು ಅಥವಾ ಏನೋ ಒಂದು ಹರಕೆ ಅಥವಾ ಲೈಕ್ ಪೂಜೆ ಮಾಡೋಣ. ಬಟ್ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ ನಾವು ಇಯರ್ ಪೂರ್ತಿ ಅನ್ಕೊಂಡಿರ್ತೀವಿ ಅವ್ರು ನಮ್ ಜೊತೆ ಇರ್ತಾರೆ, ನಾವ್ ಅವ್ರ ಜೊತೆ ಇರ್ತೀವಿ, ಅಥವಾ ನಮ್ಗೋಸ್ಕರ ಅವ್ರಿದ್ದಾರೆ, ಅವ್ರು ನಮ್ಗೋಸ್ಕರ ಹೆಲ್ಪ್ ಮಾಡ್ತಾರೆ, ಇವ್ರು ನಮ್ ಜೊತೆ ಇರ್ತಾರೆ, ಎಂಡ್ ವರ್ಗು ನಮ್ ಜೊತೆ ಇರ್ತಾರೆ. ಬಟ್ ಎಂಡ್ ಆಫ್ ದ ಡೇ ನಮ್ಗೆ ರಿಯಲೈಸ್ ಆಗೋದೇನಂದ್ರೆ ಲೈಕ್ ಯಾರು ಇರಲ್ಲ ನಮ್ ಜೊತೆ ಇರೋದು ನಾವ್ ಅಷ್ಟೇ. ಅಂಡ್ ನಾವು ನಂಬಿರ್ತೀವಲ್ಲ, ಅವ್ನ ನಂಬಿಕೆ, ಒಂದ್ ದೇವ್ರ ಮೇಲೆ ಇಟ್ಟಿರೋ ನಂಬಿಕೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಊಟ ಮಾಡಿಲ್ಲ ಇವಾಗ. ಅಲ್ಲಿ ಊಟ ಮಾಡಕ್ ಹೋದ್ರೆ ಮಿನಿಮಮ್ ಅಂದ್ರೆ 4:30 ವರ್ಗು ಲೈನ್ ಹಿಡಿಬೇಕಾಗುತ್ತೆ. ಸೊ ಅದಕ್ಕೆ ಹೊರಗಡೆ ಎಲ್ಲಾದ್ರೂ ಊಟ ಮಾಡ್ಕೊಂಡು ಲೈಟಾಗಿ ಏನೋ ತಿನ್ಕೊಂಡು ಹೋದ್ರೆ ಸಾಕು ಅನಿಸ್ಬಿಟ್ಟಿದೆ ಸದ್ಯಕ್ಕೆ. ಬಟ್ ಬೆಳಿಗ್ಗೆ ಸ್ವಲ್ಪ ತಿಂದಿರೋದ್ರಿಂದ ಸ್ವಲ್ಪ ಲೈಟಾಗಿ ಏನಾದ್ರು ಜ್ಯೂಸ್ ಆ ತರ ಕುಡಿದ್ರು ಓಕೆ. ಹಂಗ್ ಮಾಡ್ಬಿಟ್ಟು ಇವಾಗ ಇಸ್ಕಾನ್ ಹೋಗೋಣ. ಅದು ಇಸ್ಕಾನ್ 2 ಇಸ್ಕಾನ್ ಇದೆ. ಒಂದ್ ಮೈನ್ ಇಸ್ಕಾನ್, ಇನ್ನೊಂದು ವೈಕುಂಠ ಹಿಲ್ಸ್ ಅಂತ. ಮೈನ್ ಇಸ್ಕಾನ್ ಹೋದ್ರೆ ಅದು ಅಷ್ಟೇ ಜಾಸ್ತಿ ರಶ್ ಇದೆ. ಬಟ್ ವೈಕುಂಠ ಹಿಲ್ಸ್ ಅಲ್ಲಿ ಮೈನ್ ಇಸ್ಕಾನ್ ಅಲ್ಲಿ ಇರೋಷ್ಟು ರಶ್ ಇರಲ್ಲ ಅಲ್ಲ, ಜಾಸ್ತಿ ಇರಲ್ಲ. ಸೊ ವೈಕುಂಠ ಹಿಲ್ಸ್ ಹೋಗೋಣ. ನೆಕ್ಸ್ಟ್ ನಾಡ್ದು ಸಂಡೇ ಬೇಕಿದ್ರೆ ಮೇನ್ ಇಸ್ಕಾನ್ ಹೋಗೋಣ. ಆ ತರ ಒಂದು ಮೈಂಡ್ ಸೆಟ್ ಇಟ್ಕೊಂಡು ಓಡಾಡ್ತಿದೀವಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಹೋರಾಡ್ತಿದೀವಿ. ಇರುವ ಅಂತರದ ಬಗ್ಗೆ ಗಮನ. ಇವಾಗ ಹೋಗ್ಬಿಟ್ಟು ಡೈರೆಕ್ಟ್ ಟೆಂಪಲ್ ಹೋಗೋದಾ ಅಥವಾ ಲೈಕ್ ಊಟ ಮಾಡ್ಬಿಟ್ಟು ಹೋಗೋದಾ ಅಂತ ಸ್ವಲ್ಪ ಟೆನ್ಷನ್ ಆಗಿದೆ. ನೋಡೋಣ ಗೈಸ್, ಇನ್ನೂ ಪ್ಲಾನ್ ಆಗಿಲ್ಲ. ಯಾವ ಟೈಮಲ್ಲಿ ಹೋಗ್ತೀವೋ, ಯಾವ ಟೈಮ್ಗೆ ಹೋಗಿ ಟೆಂಪಲ್ ರೀಚ್ ಆಗ್ತೀವೋ, ಯಾವ ಟೈಮ್ ರಿಟರ್ನ್ ಬರ್ತೀವೋ
ಒಂದು ಗೊತ್ತಾಗ್ತಿಲ್ಲ. ಇನ್ನೂ ಒಂದು ಟೆಂಪಲ್ ಪೆಂಡಿಂಗ್ ಇದೆ, ಅಲ್ಲಿ ಹೋಗ್ಲೇಬೇಕು ಅಂತ ತುಂಬಾ ದಿನ ಅನಿಸ್ತಿದೆ. ಲೈಕ್ ಮುನೇಶ್ವರ ಟೆಂಪಲ್ ಅಂತ, ಅಲ್ಲಿಗೆ ಹೋಗ್ಬೇಕು. ಸೋಂಬೇರಿಗಳು ಗೈಸ್, ಒಂದು ಫ್ಲೋರ್ ಫಸ್ಟ್ ಫ್ಲೋರ್ ಹೋಗಕ್ಕೆ ಲಿಫ್ಟ್ ಹುಡುಕ್ತಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಲಿಫ್ಟ್ ಹುಡುಕ್ತಿದ್ದಾರೆ. ಏಜ್ ಆಯ್ತು. ಒಂದೇ ಒಂದು, ಅದು ಇಲ್ಲಿ ಎಕ್ಸಲೇಟರ್ ಅಲ್ವಾ, ಎಕ್ಸಲೇಟರ್ ಇದ್ರೂನು ಎಕ್ಸಲೇಟರ್ ಹೋಗಕ್ ಹೋಗದೆ ಲಿಫ್ಟ್ ಹುಡುಕ್ತಿದ್ದಾರೆ. ಅಷ್ಟು ಸೋಂಬೇರಿಗಳಾಗಿದ್ದಾರೆ ಇವರಿಬ್ರು. ಫಸ್ಟ್ ಬ್ಯಾಂಗ್ಳೂರ್ ಬಂದ ಟೈಮ್ ಅಲ್ಲಿ ಎಷ್ಟು ಭಯ ಪಡ್ತಿದ್ದೆ ಅಂದ್ರೆ ಈ ತರ ಎಕ್ಸಲೇಟರ್ ಹೋಗಕ್ಕೆ. ಇವಾಗ ಆರಾಮಾಗಿ ಬರ್ತಿದ್ದೀನಿ, ಸೀರಿಯಸ್ಲಿ ಆರಾಮಾಗಿ ಬರ್ತೀನಿ. ಟೈಮ್ಸ್ ಪ್ರತಿಯೊಬ್ಬರಿಗೂ ಬ್ಯಾಂಗ್ಳೂರಲ್ಲಿ ಇರೋರ್ಗೆ ಫಸ್ಟ್ ಎಕ್ಸಲೇಟರ್ ತುಂಬಾ ಕಷ್ಟ ಆಗಿರುತ್ತೆ, ತುಂಬಾ ಭಯ ಪಟ್ಟಿರ್ತಾರೆ. ಒಂದ್ಸಲ ಎಡವಿನೂ ಇರ್ತಾರೆ, ಬಟ್ ಸ್ಟಿಲ್ ಆಯ್ತು. ಆಮೇಲೆ ಇವಾಗ ಎಲ್ರು ಈಸಿಯಾಗಿ ಹೋಗ್ತಾ ಇರ್ತಾರೆ. ಆದ್ರೂ ಇವಾಗ ನಡಕ್ತಿದ್ದಾನೆ. ಸೊ ಫೈನಲಿ ಒಂದು ಹೋಟೆಲ್ ಬಂದ್ಬಿಟ್ವಿ. ಇನ್ನೊಂದೇನಂದ್ರೆ ಉಡುಪಿ ಉಪಹಾರ ಬಂದಿದೀವಿ. ಆಕ್ಚುಲಿ ನಾನು ನೋಡಿರೋ ಪ್ರಕಾರ ಉಡುಪಿ ಉಪಹಾರದಲ್ಲಿ ಆಲ್ಮೋಸ್ಟ್ ಬೇರೆ ಲ್ಯಾಂಗ್ವೇಜ್ ಎಲ್ಲ ಇರ್ತಾರೆ, ಬಟ್ ಫಸ್ಟ್ ಟೈಮ್ ನಂಗೆ ಉಡುಪಿ ಉಪಹಾರದಲ್ಲಿ ಮಂಗ್ಳೂರ್ ಸೈಡ್ ಅವ್ರು ಸಿಕ್ಕಿದ್ದಾರೆ, ಅಂದ್ರೆ ಉಡುಪಿ ಸೈಡ್ ಅವ್ರು ಸಿಕ್ಕಿದ್ದಾರೆ. ಅದು ತುಳು ಲ್ಯಾಂಗ್ವೇಜ್ ಅವರು. ನಿಜವಾಗ್ಲೂ ಅದೇನೋ ಒಂಥರ ವೈಬೇ ಬೇರೆ. ಬ್ಯಾಂಗ್ಳೂರಲ್ಲಿ ನಮ್ ಲ್ಯಾಂಗ್ವೇಜ್ ಅವ್ರು ಸಿಗ್ತಾರಲ್ಲ, ಆ ವೈಬ್ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಸೌತ್ ಮೀಲ್ಸ್ ಅಂಡ್ ಮತ್ತೊಂದೇನು ಆರ್ಡರ್ ಮಾಡಿದ್ದು, ಬಟರ್ ನಾನ್ ರೋಟಿ ಮತ್ತೆ ಜ್ಯೂಸ್ ಆರ್ಡರ್ ಮಾಡಿದೀವಿ. ಇದು ಆರ್ಡರ್ ಬರೋ ಅಷ್ಟು ಒಂದು 3:30, 4 ಆಗುತ್ತೆ. ಆಮೇಲೆ ಆರಾಮ್ಸೆ ಇಸ್ಕೊಂಡ್ ಹೋಗಿ, ಅಟ್ಲೀಸ್ಟ್ ಅಲ್ಲಿ ನಿಮ್ ಮೇನ್ ಇಸ್ಕೊಂಡ್ ಯಾಕೆ ಹೋಗಿಲ್ಲ ಅಂದ್ರೆ ತುಂಬಾ ರಶ್ ಇರುತ್ತೆ. ತುಂಬಾ ರಶ್ ಅಲ್ಲಿ ದೇವ್ರನ್ನ ನೋಡಿದ್ವಿ ಅನ್ನೊಂದು ತೃಪ್ತಿನೂ ಇರಲ್ಲ. ಅಟ್ಲೀಸ್ಟ್ ಒಂದ್ ಟೆಂಪಲ್ಗೆ ಹೋಗ್ತಿದೀವಿ ಅಂದ್ರೆ ಅದೊಂದು ಶಾಂತಿ ಸಿಗ್ಬೇಕಂದ್ರೆ ಒಂಥರ ತೃಪ್ತಿ ಸಿಗ್ಬೇಕು. ಓಕೆ ನೋಡಿದ್ವಿ, ನಮ್ಗೆ ದರ್ಶನ ಆಯ್ತು, ಚೆನ್ನಾಗಿತ್ತು, ಆತರ ಒಂದು ತೃಪ್ತಿ ಸಿಗ್ಬೇಕು. ಸೊ ಅದು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್, ನಂದು ಓಲ್ಡ್ ಆಫೀಸ್ ಅದು ಶ್ರೀರಾಮ್ ಲೈಫ್ ಇನ್ಶೂರೆನ್ಸ್. ಕೋಇನ್ಸಿಡೆಂಟ್ ಅಂದ್ರೆ ಲಾಸ್ಟ್ ಇಯರ್ ಇದೇ ಟೈಮ್ಗೆ, ಅಂದ್ರೆ ಜಾನ್ವರಿ ಟೈಮಲ್ಲೇ ನಾನು ಇಲ್ಲಿ ಜಾಬ್ ಬಿಡ್ಬೇಕು ಅಂತ ಡಿಸೈಡ್ ಮಾಡಿರೋದು. ಸೇಮ್ ಇಲ್ಲೇ ನಿಂತ್ಕೊಳ್ಳಿ, ಇನ್ನೆಲ್ಲ ಹೋಗ್ತೀರಾ? ಬುಕ್ ಮಾಡು, ಓಲಾ ಬುಕ್ ಮಾಡು, ವೈಕುಂಠ ಹಿಲ್ಸ್ ಅಂತ ಹಾಕು, ವೈಕುಂಠ ಹಿಲ್ಸ್. ಅಂಡ್ ಡಿಸೆಂಬರ್ ಅಲ್ಲಿ ಡಿಸೈಡ್ ಮಾಡಿದ್ದು, ಜಾನ್ವರಿಯಲ್ಲಿ ನನ್ ಕಂಪ್ಲೀಟ್ ಓಕೆ ಫೈನಲಿ ಈ ಜಾಬ್ ಬಿಡ್ಬೇಕು ಅಂತ ನಾನು ಡಿಸೈಡ್ ಆಗಿ ರೆಸಿಗ್ನೇಷನ್ ಕೊಟ್ಟಿರೋದು ಜಾನ್ವರಿ, ವೈಕುಂಠ ಹಿಲ್ಸ್. ಸೊ ಮತ್ತೆ ಜಾನ್ವರಿಯಲ್ಲಿ ಅದೇ ಆಫೀಸ್ ಕೆಳಗಡೆ ಬಂದ್ ನಿಂತಿದ್ದೀನಿ ನೋಡಿ. ಈ ಆಫೀಸ್ ಹತ್ರ ಬಂದ ತಕ್ಷಣ ನೆನಪಾಗಿದ್ದೇನಂದ್ರೆ, ಲೈಕ್ ಇಲ್ಲಿ ಈ ಆಫೀಸ್ ಅಲ್ಲಿ ತುಂಬಾ ಕಲ್ತಿದ್ದೀನಿ. ಲೈಕ್ ನಾನು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇದೇ ಆಫೀಸಲ್ಲಿ, ನಂಗೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿರೋದು. ಅಂಡ್ ಲೈಕ್ ಲೈಫ್ ನ ಅರ್ಧದಷ್ಟು ಕಲ್ತಿರೋದು ನಾನು ಈ ಆಫೀಸಲ್ಲಿ. ಯಾಕಂದ್ರೆ ಹೆಂಗಿರ್ತಾರೆ ಆಫೀಸ್ ಲೈಫ್ ಅಲ್ಲಿ, ಕೊಲೀಗ್ಸ್ ಹೆಂಗೆ, ಮ್ಯಾನೇಜರ್ಸ್ ಹೆಂಗೆ, ಅಂಡ್ ಲೈಫ್ ಯಾವ ತರ ಇರುತ್ತೆ, ಯಾವ ತರ ನಾವು ಫೇಸ್ ಮಾಡ್ಬೇಕು, ಎಲ್ಲೆಲ್ಲಿ ಹೋಗಿ ಫೇಸ್ ಮಾಡ್ಬೇಕು, ತುಂಬಾ ಸ್ಟ್ರಾಂಗ್ ಮಾಡಿದೆ ಈ ಆಫೀಸ್ ನಂಗೆ ಒಂಥರ. ಅಂಡ್ ರಿಯಲಿ ಗೈಸ್, ನನ್ನ ಕೊಲೀಗ್ಸ್ ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ, ಅಂದ್ರೆ ನನ್ನ ಲಾಗ್ ಏನೋ ನೋಡ್ತಿದ್ರೆ, ಐ ಮಿಸ್ ಯು ಗೈಸ್, ರಿಯಲಿ ಐ ಮಿಸ್ ಯು. ಥ್ಯಾಂಕ್ಸ್, ಲವ್ ಯು ಫಾರೆವರ್. ಅಂಡ್ ಇವಾಗ ಏನ್ ಕೆಲಸ ಮಾಡ್ತಿದೀನೋ ಬೆಟರ್ ಆಗಿ, ತುಂಬಾ ಆರಾಮಾಗಿ ಮಾಡ್ತಿದ್ದೀನಿ, ತುಂಬಾ ಪೀಸ್ಫುಲ್ ಆಗಿದ್ದೀನಿ. ಹೌದು, ಬಟ್ ಅಲ್ಲಿ ಇವಾಗ ಮಾಡ್ತಿರೋ ಆಫೀಸಲ್ಲಿ ಜಾಸ್ತಿ ಕೊಲೀಗ್ಸ್ ಇಲ್ಲ, ಬಟ್ ಈ ಆಫೀಸಲ್ಲಿ ಪಕ್ಕದಲ್ಲೇ ತುಂಬಾ ಜಾಸ್ತಿ ಕೊಲೀಗ್ಸ್ ಇದ್ರು. ಸೊ ಎಲ್ರೂನು ಮಿಸ್ ಮಾಡ್ಕೋತಿದ್ದೀನಿ. ಫೈನಲಿ ಇಸ್ಕಾನ್ ಟೆಂಪಲ್ ರೀಚ್ ಆದ್ವಿ. ಆಕ್ಚುಲಿ ಇದು ಮೈನ್ ಇಸ್ಕಾನ್ ಅಲ್ಲ, ಮೈನ್ ಇಸ್ಕಾನ್ ಇರೋದು ಯಶವಂತಪುರ, ಇದು ವೈಕುಂಠ ಹಿಲ್ಸ್. ನಾನ್ ಮೈನ್ ಇಸ್ಕಾನ್ ಹೋಗಿರೋ ರೀಸನ್ ತುಂಬಾ ರಶ್ ಇರುತ್ತೆ ಅಂತ, ಬಟ್ ನೋಡಿದ್ರೆ ಎಲ್ಲೂ ಫುಲ್ ರಶ್ ಇದೆ. ನಂಗೆ ಇವಾಗ್ಲೂ ನೆನಪಿದೆ, ನಾನು ಇಲ್ಲಿಗೆ ಫಸ್ಟ್ ಬಂದಿರೋದು ಒಂದು ಭಗವದ್ಗೀತೆ ತಗೋಬರ್ಬೇಕಂತ ಒಬ್ಳೆ. ಗೊತ್ತಿರ್ಲಿಲ್ಲ, ಈ ಲೊಕೇಶನ್ ಗೊತ್ತಿರ್ಲಿಲ್ಲ. ಮ್ಯಾಪ್ ಹಾಕ್ಬಿಟ್ಟು ಒಬ್ಳೆ ಅದ್ ಹೆಂಗ್ ಬಂದಿದೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ. ಅದು ನಾನು ಅಲ್ಲೇ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ. ಸೊ ಅಲ್ಲಿ ಇಳ್ಕೊಂಡು ಆಮೇಲೆ ನಡ್ಕೊಂಡ್ ಬಂದಿದ್ದೆ ಈ ಟೆಂಪಲ್ ವರ್ಗು. ಆ ವಿಡಿಯೋ ನನ್ನ ಹತ್ರ ಇದೆ. ಅವತ್ತು ನಾನು ವ್ಲಾಗ್ ಮಾಡಿದ್ದೆ, ಬಟ್ ಪೋಸ್ಟ್ ಮಾಡಕ್ಕಲ್ಲ, ಬಟ್ ವ್ಲಾಗ್ ಮಾಡಿದ್ದೆ. 3 ಟೆಂಪಲ್ ಪ್ಲಾನ್ ಮಾಡಿದ್ದು, ಬಟ್ 2 ಟೆಂಪಲ್ ಬರೋಗ್ಲೇ ಇಷ್ಟೊತ್ತಾಯ್ತು, 4 o'clock ಆಗಿದೆ ಆಲ್ರೆಡಿ. ಹಿಲ್ ದರ್ಶನ ಮುಗಿಸ್ಕೊಂಡು ಹೋಗುವಾಗ ಮಿನಿಮಮ್ 5:30, 6 o'clock ಆಗ್ಬಹುದು. ಫೈನಲಿ ಇಸ್ಕಾನ್ ಟೆಂಪಲ್ ಒಳಗೆ ಎಂಟ್ರಿ ಆಯ್ತು. ಈ ಟೆಂಪಲ್ ಒಂಥರ ಪೀಸ್ಫುಲ್ ನಂಗೆ, ಯಾಕಂತ ಗೊತ್ತಿಲ್ಲ, ತುಂಬಾ
ಪೀಸ್ಫುಲ್ ಫೀಲ್ ಕೊಡುತ್ತೆ. ನಾವು ಯಾವಾಗ್ಲೂ ಯಾಕೆ ಇಸ್ಕಾನ್ ಅಂತೀನಂದ್ರೆ ಅದೇನೋ ಒಂಥರ ವೈಬ್ ಕೊಡುತ್ತೆ ಈ ಟೆಂಪಲ್. ಒಂಥರ ನೆಮ್ಮದಿ ಆಗಿರ್ಲಿ ಅಥವಾ ಏನೋ ಒಂಥರ ಭರವಸೆ ಅಂತೀವಲ್ಲ ಆ ತರ ಏನೋ ಕೊಟ್ಬಿಡುತ್ತೆ. ಅಂಡ್ ಇವ್ರು ಫಸ್ಟ್ ಟೈಮ್ ಬಂದಿದ್ದಾರೆ ಈ ಟೆಂಪಲ್ಗೆ. ಹೆಂಗ್ ಅನಿಸ್ತಿದೆ? ವೈಬ್ ಹೆಂಗಿದೆ? ನಂಗೆ ತುಂಬಾ ಖುಷಿ ಆಗ್ತಿದೆ. ಒಳ್ಳೆ ಪ್ಲೇಸ್ ಇದೆ ಅಂಡ್ ಪೀಸ್ಫುಲ್ ಚೆನ್ನಾಗಿದೆ. ಇವ್ ನೋಡಿ ಹಿಂಗಿದೆ. ಈ ವಿಡಿಯೋ ನೋಡೋರೆಲ್ಲ ಬಂದು ಚೆಕ್ ಮಾಡಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಆಗಲ್ಲ ಆದ್ರೂ ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡ್ತಿದ್ದೀನಿ ಬಿಕಾಸ್ ಒಳಗಡೆ ಮೊಬೈಲ್ ಅಲೋ ಇಲ್ಲ. ಮೊಬೈಲ್ ಅಲ್ಟ್ರಾ ಝೂಮ್ ಇರೋದ್ರಿಂದ ನಾನು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಿದ್ದೀನಿ. ದರ್ಶನ ಮುಗಿಸಿದ್ವಿ. ಆಕ್ಚುಲಿ ನಾನು ಫಸ್ಟ್ ಬ್ಯಾಂಗ್ಳೂರ್ ಬಂದಾಗ್ಲೂ ಇಲ್ಲಿ ಬಂದಿದ್ದೆ ಫಸ್ಟ್ ಟೈಮ್. ಅಂಡ್ ನಾನು ಫಸ್ಟ್ ಮೊಬೈಲ್ ತಗೊಂಡಾಗ್ಲೂ ಫಸ್ಟ್ ಬಂದಿದ್ದು ಇಸ್ಕಾನ್ಗೆ. ಅಂಡ್ ಫಸ್ಟ್ ಇಯರ್ ಜಾನ್ವರಿ 2026 ಸ್ಟಾರ್ಟ್ ಆಗ್ತಿದೆ. ಇವಾಗ್ಲೂ ಬಂದಿರೋದು ಇಲ್ಲಿಗೆ. ಬಟ್ ಇವತ್ತಂತೂ ಸಖತ್ ರಶ್ ಇದೆ, ತುಂಬಾ ರಶ್ ಇದೆ. ಕರೆಕ್ಟ್ ಆಗಿ ನೋಡಕ್ ಆಗ್ತಿಲ್ಲ. ನಾನು ಇಸ್ಕಾನ್ ಇಷ್ಟ ದಿನ ಬಂದಿದ್ರು ಫಸ್ಟ್ ಟೈಮ್ ಪರ್ಫ್ಯೂಮ್ ಸೇಲ್ಸ್ ನೋಡ್ತಿದ್ದೀನಿ. ಅಂಡ್ ಸ್ಮೆಲ್ಸ್ ಅಂತೂ ಸಖತ್ತಾಗಿ ಇಷ್ಟ ಆಯ್ತು. ಅದು ನಾನು ಚಾಕೋ ಫ್ಲೇವರ್ಗೆ ಹೋಗ್ತಿದ್ದೀನಿ ಫೈನಲ್. ಹರೇ ಕೃಷ್ಣ 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 ಹರೆ ಹರೆ, ಹರೇ ರಾಮ 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 ಹರೇ ಹರೆ. ಇಲ್ಲೆಲ್ರು ಎಕ್ಸಾಮ್ ಬರೆಯೋ ತರ ನಿಂತಿದ್ದಾರೆ. ನಾವು ದೊಡ್ಡ ಮನುಷ್ಯರ ತರ ತಗೊಂಡ್ವಿ. ಆನ್ಸರ್ಸ್ ಇದ್ರಲ್ಲೇ ಇದೆ, ಅದನ್ನ ಓದ್ಬೇಕು, ಇಲ್ಲಿ ಬರೀಬೇಕು, ಕ್ವಶನ್ಗೆ ಆನ್ಸರ್ ಕೊಡ್ಬೇಕು. ಮಹಾನ್ ಏನಾದ್ರು ಬುದ್ಧಿವಂತ ಇಲ್ಲಿ ಕ್ವಶನ್ ಬರೀತಿದ್ದಾನೆ, ಆನ್ಸರ್ ಬರೀತಿದ್ದಾನೆ. ನೋಡೋಣ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಚಾಟ್ ಜಿಪಿಟಿ ಎಲ್ಲ ಮೋಸ ಮಾಡೋ ಹಾಗಿಲ್ಲ. ಹೋಗಿ ಓದ್ಕೋ. ಚಾಟ್ ಜಿಪಿಟಿ ತೆಗೆ ಅಂತ ಹೇಳ್ತಿದ್ದಾನೆ, ಅದೆಲ್ಲ ಮೋಸ ಮಾಡೋ ಹಾಗಿಲ್ಲ. ಹೋಗ್ಬಿಟ್ಟು ಓದ್ಕೋ ಅಂಡ್ ಬರ್ಕೋ. ನಾವು ಓದೋಣ ಬನ್ನಿ. ಗೈಸ್, ಇವನು ಚಾಟ್ ಜಿಪಿಟಿ ಓಪನ್ ಮಾಡಿ ಆನ್ಸರ್ ನೋಡ್ಕೊ ಅಂತಿದ್ದಾನೆ. ಅಂಡ್ ಇವಳು ಅದ್ ಯಾರ್ದೋ ನೋಡ್ಕೊಂಡು ಕಾಪಿ ಮಾಡ್ಕೊಂಡು ಇಷ್ಟೆಲ್ಲ ಬರಿಬೇಕಾ? ನಾನೇನೋ ವ್ಲಾಗ್ ಮಾಡ್ಕೊಂಡ್ ಮುಂದೆ ಹೋಗ್ತಿದ್ರಿ, ಇವ್ರೇನೋ ಎಕ್ಸಾಮ್ ಬರೆಯೋ ತರ ಬಂದ್ಬಿಟ್ಟಿದ್ದಾರೆ. ಅವನು ಚಾಟ್ ಜಿಪಿಟಿ ಓಪನ್ ಮಾಡು ಅಂದ್ರೆ ಇವಳು ಅವ್ರದೆಲ್ಲ ಕಾಪಿ ಆಗ್ತಿದ್ದಾಳೆ. ಎಂತ ಬರ್ದಿದೆ ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಇಷ್ಟು ಕಷ್ಟಕ್ಕೆಲ್ಲ ಬರಿಬೇಕಾ? ಮೆಟಾ ಯೂಸ್ ಮಾಡಿ ಮಾಡ್ಬೋದು. ಇಜ್ಜೆ ಬೇರೆಲ್ಲ ಇರ್ತದೆ. ದೇವ್ರ ಪೇರು ಇನ್ ಕಲಿಯುಗ ಫಾರ್ ಸ್ಪಿರಿಚುವಲ್ ಹ್ಯಾಪಿನೆಸ್ ಇನ್ ಕಲಿಯುಗ ಒನ್ ಕ್ಯಾನ್. ಹೆಂಗ್ ಸಕ್ತಿವ ಬರೇ ದಿನ ತಿಂದು ಕಷ್ಟಪಟ್ಟು IAS ಎಕ್ಸಾಮ್ ಬರೀತಾರಲ್ಲ ಹಂಗ್ ಬರ್ದು ಹೋಗ್ತಿದ್ದಾನೆ. ಯಾರು ನಂಬೇಡಿ. ಗೈಸ್, ಅವರು ಪಾಸ್ ಆಗಿದ್ದೀನಲ್ಲ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅವ್ನು ಪಾಸ್ ಆಗಿರೋ ರೀತಿ ನೋಡಿದ್ರೆ ಅವ್ರು ಅಯ್ಯೋ ಈ ತರ ಎಲ್ಲ ಪಾಸ್ ಆಗಿದ್ದಾನ, ಕೊಡೋದೇ ಇಲ್ಲ ಅಂತ ಕೊಡಲ್ಲ ಅನ್ಸುತ್ತೆ. ಗೈಸ್, ಚಾಟ್ ಜಿಪಿಟಿ ಅಲ್ಲಿ ಮಾಡಿದಾನೆ. ಅಷ್ಟೆಲ್ಲ ಚೀಟಿಂಗ್ ಮಾಡಿ ಅವ್ನಿಗೆ ಸಿಕ್ಕಿರೋದು 7 marks. ಔಟ್ ಆಫ್ 10 he gets 7 marks in exam. ಅದಕ್ಕೆ ಹೇಳೋದು ಚಾಟ್ ಜಿಪಿಟಿ ಮೋಸ ಮಾಡಬಾರ್ದು. ಅದಕ್ಕೆ ನೋಡಿ ನೋಡಿ ಅದ್ರಲ್ಲಿ ಇದು ಸಿಕ್ತು ತಿಂತಿದ್ದಾನೆ. ಇದಾದ್ರೂ ಸಿಕ್ತಲ್ಲ, ಓಕೆ ನೋಡಿ. ಫೈನಲ್ ಇದಾದ್ರೂ ಸಿಕ್ತು ನೋಡಿ. ಆದ್ರೂ ಮೋಸ ಮಾಡಿದಕ್ಕೆ ಹೆಂಗ ಅನಿಸ್ತಿದೆ? ಪರವಾಗಿಲ್ಲಪ್ಪ. ನಾನು ಅಂತ ಹೇಳ್ತಿದ್ದೀನಿ. ಫೈನಲಿ
ಇವತ್ತು ವಿ ಆರ್ ಬ್ಯಾಕ್. ಚಪ್ಲಿ ಅಂತ ಕಿಡಿಸ್ತದಾಳೆ ನಾಯಿ ತರ. ಫೈನಲಿ ಇವತ್ತಿದ್ದು ಟೆಂಪಲ್ ರನ್ ಇಲ್ಲಿಗೆ ಮುಗೀತು. ಆಕ್ಚುಲಿ 3 ಟೆಂಪಲ್ ಪ್ಲಾನ್ ಮಾಡಿದ್ವಿ, ಬಟ್ 2 ಟೆಂಪಲ್ಗೆ ಇಷ್ಟು ಜಾಸ್ತಿ ಟೈಮ್ ಆಗೋಯ್ತು. ಮತ್ತೆ ಇನ್ನೊಂದು ಟೆಂಪಲ್ ಹೋಗಿ, ಬಿಕಾಸ್ ಅದು ಕಂಪ್ಲೀಟ್ ಡಿಫ್ರೆಂಟ್ ಡೈರೆಕ್ಷನ್ ಆಗಿರೋದ್ರಿಂದ ಇನ್ನೊಂದು ಟೆಂಪಲ್ಗೆ ಹೋಗಕ್ ಆಗ್ತಿಲ್ಲ. ಅದು ಮಿನಿಮಮ್ ಅಂದ್ರೂ 1.5 hour ಜರ್ನಿ ಇರುತ್ತೆ. ಆಲ್ರೆಡಿ 6 o'clock ಆಗ್ತಾ ಇದೆ. ಸೊ ಮತ್ತೆ ಇನ್ನೊಂದು ಟೆಂಪಲ್ ಆಗಲ್ಲ. ಅಂಡ್ ಥರ್ಸ್ಡೇ ಆಗಿರೋದ್ರಿಂದ ಸಂಡೇ ಆ ಟೆಂಪಲ್ಗೆ ಹೋಗೋಣ. ಅದು ಮುನೇಶ್ವರಿ ಟೆಂಪಲ್ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಸೊ ಸಂಡೇ ಆ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಇವಾಗ ಇಲ್ಲಿಂದ ಡೈರೆಕ್ಟ್ PGಗೆ ಹೊರಡ್ತಿದೀವಿ. ಓಕೆ, ಇವತ್ತು 3 ಟೆಂಪಲ್ ಪ್ಲಾನ್ ಮಾಡ್ಬಿಟ್ಟು 2 ಟೆಂಪಲ್ ಹೋಗ್ಬಿಟ್ಟು ಬಂದ್ವಿ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ತುಂಬಾ ಟಯರ್ಡ್ ಆಗಿದೆ. ಹೋಗ್ ಮಲ್ಕೊಂಡ್ರೆ ಸಾಕಾಗೈತೆ. ಆದ್ರೂ ಬೇರೆ ಪ್ಲಾನ್ಸ್ ಇದೆ, ಇವಾಗ ಅದನ್ನ ಮುಂದುವರ್ಸ್ಬೇಕು. ಅಂಡ್ January 1ಗೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಅಂಡ್ ಇದು ಪೋಸ್ಟ್ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ಬಟ್ ಓಕೆ ಸ್ಟಾರ್ಟ್ ಮಾಡಿದೀನಿ. ಇದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅಯ್ಯೋ, ಲಾಗ್ ಮಾಡ್ತೀನಿ ಅಂತ ನಮ್ ಜೀವನೇ ತಿನ್ಬಿಟ್ಲು. ಆವಾಗಿಂದ ಬರೀ ಫೋನೇ ಇಟ್ಕೊಂಡಿದ್ದಾಳೆ. ನಮ್ ಜೊತೆ ಮಿಂಗಲ್ ಆಗೋದಕ್ಕಿಂತ ಕ್ಯಾಮ್ರಾ ಇಟ್ಕೊಂಡ್ ಮಿಂಗಲ್ ಆಗಿದೆ ಜಾಸ್ತಿ ಆಗೋಯ್ತು ಇವಳ್ದು. ದೇವ್ರೆ, ಎಲ್ಲೂ ಬರೋದಿಲ್ಲ ಇವಳ ಜೊತೆ. ನಾನು ವ್ಲಾಗ್ ಮಾಡ್ತೀನಿ ಅಂತ ಮಿನಿಮಮ್ 2 months ಇಂದ ಹೇಳ್ತಿದ್ದೀನಿ. ಅವಾಗಿಂದ ಮಾಡು 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 ಅಂತಿದ್ಲು. ಇವಾಗ ಮಾಡಿದ್ರೆ ಈ ತರ ಹೇಳ್ತಾವಳೆ. ಏನ್ ಹೇಳಿ ಇಂಥವ್ರಿಗೆ? ನಮಗೆ ಟೈಮ್ ಕೊಡ್ತಿಲ್ಲ, ಬರೀ ಅವಳೇ ಟೈಮ್ ಹಿಡ್ಕೊಂಡು ಹೋಗ್ತಿದ್ದಾಳೆ ಕ್ಯಾಮ್ರಾ ಹಿಡ್ಕೊಂಡು. ಅಲ್ಲಿರೋ ಫಸ್ಟ್ ಟೈಮು ಇಸ್ಕಾನ್ ಟೆಂಪಲ್ ಬಂದಿದ್ರು ಇವರು. ಇವತ್ತು 3 ಟೆಂಪಲ್ ಪ್ಲಾನ್ ಮಾಡಿದ್ವಿ. ಸಕ್ಸಸ್ಫುಲ್ ಆಗಿ ಓನ್ಲಿ 2 ಟೆಂಪಲ್ ಕಂಪ್ಲೀಟ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಚೆನ್ನಾಗಿತ್ತು. ಅಂಡ್ ಚೆನ್ನಾಗಿತ್ತು ಅಷ್ಟೇ. ಕೂಲ್ ಅಷ್ಟೇ ಅಷ್ಟೇ ಅಷ್ಟೇ. ಅಂಡ್ ನಾನು ಹೊಸ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದ್ರ ಬಗ್ಗೆ ಏನಾದ್ರು? ಹೊಸ ಲಾಗ್ ಸ್ಟಾರ್ಟ್ ಮಾಡಿದಾಳೆ. ನಮ್ಮ ಸಪೋರ್ಟ್ ಯಾವಾಗಲೂ ಇರುತ್ತೆ ಅವಳಿಗೆ. ಆದ್ರೆ ನಮ್ ಜೊತೆ ಅಷ್ಟೇ. ಅಷ್ಟೇ. ಟೆಂಪಲ್ ಎಲ್ಲ ಮುಗಿಸಿ ಇವಾಗ PGಗೆ ಹೋಗ್ತಿದೀವಿ. ಬನ್ನಿ. ಎಷ್ಟ್ ಟಯರ್ಡ್ ಆಗ್ಬಿಟ್ಟಿದೆ ಅಂದ್ರೆ ಇವಾಗ ಹೋಗಿ ಮಲ್ಕೊಂಡ್ರೆ ಅಷ್ಟ್ ನಿದ್ದೆ ಬರ್ಬಿಡ್ಬೇಕು, ಹಂಗ್ ಟಯರ್ಡ್ ಆಗ್ಬಿಟ್ಟಿದೆ. ಫೈನಲಿ PG ರೀಚ್ ಆಗ್ಬಿಟ್ವಿ. ಹೋಗುವಾಗ ಹೆಂಗಿದ್ವಿ ಅಂಡ್ ಇವಾಗ ಕಂಪ್ಲೀಟ್ ಚೇಂಜ್. ಎಸ್ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಫಸ್ಟ್ ಲಾಗ್. ಇದು ಪೋಸ್ಟ್ ಮಾಡೋ ಮನಸ್ಥಿತಿ ಅಂತೂ ಇಲ್ಲ. ಒಂದ್ ವೇಳೆ ಪೋಸ್ಟ್ ಮಾಡಿದ್ರೆ ಅಷ್ಟು ಎಡಿಟ್ ಮಾಡಿರ್ತೀನಿ ಅಂತ ಅರ್ಥ. ಬಿಕಾಸ್ ಯಾವ್ದೇ ಒಂದು ವಿಡಿಯೋ ಆಗ್ಲಿ ಯಾವ್ದೋ ಒಂದು ಫೋಟೋ ಆಗ್ಲಿ ಪೋಸ್ಟ್ ಮಾಡ್ತಿದ್ದೀನಿ ಅಂದ್ರೆ ನನ್ಗೆ ಎಡಿಟಿಂಗ್ ಅಲ್ಲಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಅರ್ಥ. ಇದು ಎಡಿಟಿಂಗ್ ನಾನೇ ಮಾಡ್ಬೇಕಾಗುತ್ತೆ. ಇದು ಪೋಸ್ಟ್ ಮಾಡಿದೀನಿ ಅಂದ್ರೆ ಅಷ್ಟು ಕಷ್ಟಪಟ್ಟು ಎಡಿಟ್ ಮಾಡಿ ಆಮೇಲೆ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಅರ್ಥ. ಒಂದ್ವೇಳೆ ಪೋಸ್ಟ್ ಮಾಡಿದ್ರೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ. ಇನ್ನು ಬೇರೆ ಬೇರೆ ರೀತಿಯ ಲಾಗ್ ಖಂಡಿತ ಬರ್ತಾ ಇರುತ್ತೆ. ಅಂಡ್ ಇದು ಫಸ್ಟ್ ಲಾಗ್. ತುಂಬಾ ಮಿಸ್ಟೇಕ್ಸ್ ಇರ್ಬೋದು ಅಥವಾ ತುಂಬಾ ಇಂಟ್ರೆಸ್ಟಿಂಗ್ ಇಲ್ದೇ ಇರ್ಬೋದು, ಬಟ್ ನೆಕ್ಸ್ಟ್ ಲಾಗ್ ಅಲ್ಲಿ ಖಂಡಿತ ಡಿಫ್ರೆಂಟ್ ಆಗಿ ನೋಡ್ತೀರಾ. ಅಷ್ಟೇ ಗೈಸ್. ಅಂಡ್ ಇವಾಗ ಜಸ್ಟ್ 7 o'clock ಆಯ್ತು. ಇವಾಗ ಬಂದು ರೀಚ್ ಆದೆ. ಇನ್ ನೆಕ್ಸ್ಟ್ 8:30ಗೆ ನಾನು ಮತ್ತೆ ಜಿಮ್ಗೆ ಹೋಗ್ಬೇಕು. ಆಮೇಲೆ ಬಂದು ಊಟ ಮಾಡಿ ಮಲ್ಕೋಬೇಕು. ಸೊ ಟಾಟಾ, ಬೈ ಬೈ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. Bye bye, take care, love you all.